ನಾನಂತೂ ಶಿವನ ಮದುವೆ ಮಾಡ್ಕೊಳ್ಳೋದು ಬಿಟ್ಟಿದ್ದೆ ಒಳ್ಳೇದಾಯ್ತು. ಹೆಂಗೋ ದೇವ್ರೇ ಬಂದ್ಬಿಟ್ಟು ತಪ್ಪಿಸ್ಬಿಡ್ತು ನನ್ನಂತೂ ಮದುವೆ ಮಾಡ್ಕೊಳ್ಳೋದು. ಹೋಗಿ ಇವನನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಇದೇ ಗುಡಿಸ್ಲನಾಗಿರ್ಬೇಕಿತ್ತು. ಇವಳು ದೊಡ್ಡ ಸಾವುಕಾರರು ಅಂತ ಹೇಳ್ಬಿಟ್ಟು ಬಂದು ಮ್ಯಾಲ್ ಬಿದ್ದು ಮದುವೆ ಮಾಡ್ಕೊಂಡು ಇವತ್ತು ನೋಡು ಇವಳಿಗೆ ಎಂತ ಗತಿ ಬಂದ್ಬಿಟ್ಟೈತೆ. ಸುಮ್ಮನಿರು, ಇವಳನ್ನ ಚೆನ್ನಾಗಿ ಆಟ ಆಡಿಸ್ಬೇಕು, ಹೊಟ್ಟೆಲ್ಲ ಉರಿಸ್ಬೇಕು. ನಮ್ಮನೆಗೆ ಬಂದ್ಬಿಟ್ಟು ಏನು ಅವಾಜ್ ಮೇಲೆ ಅವಾಜ್ ಹಾಕ್ಬಿಟ್ಟು ಹೋದ್ಲಲ್ವಾ, ಉರ್ಕೊಳ್ಳಿ. ಪಟಾಕ ಮೇಡಮ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಪಟಾಕ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಏನೇ ಇವಳು ಯಾಕೆ ಬಂದವಳು ಇಲ್ಲಿಗೆ? ಅಯ್ಯೋ ಪಟಾಕ, ಜಾಸ್ತಿ ದುರಾಸೆಯಿಂದ ಅಯ್ಯೋ ನನ್ ಗಂಡ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಂಡಲ್ಲ, ನನ್ ಗಂಡನಪ್ಪ ಸಾವುಕಾರ ಅಂತ ಹೇಳ್ಬಿಟ್ಟು ಇವಾಗ ಏನಾಯ್ತು ನಿನ್ ಬಾಳು? ತುಂಬಾ ಚೆನ್ನಾಗಿರೋ ಮನೆಗೆ ತಂದ್ಬಿಟ್ಟು ಇಡ್ಸ್ಕೊಂಡವನೆ ಶಿವು. ಅದೇನು ವಕ್ರ ಕಾಲು, ಅದೇನು ವಕ್ರ ದೃಷ್ಟಿನೋ ನಿಂದಂತನು. ನಿನ್ ಮಕ್ಕೆಷ್ಟು ನಿನ್ ಕಾಲಿಕ್ಕಿದ್ದ 2 ದಿನಕ್ಕೆ ಅವ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಹಾಳಾಗಿ ಒಳ್ಟೆ ತೋಪಾಗೋಗ್ಬಿಟ್ಟ. ನೋಡು, ನಿನ್ ಕಾಲ್ಗುಣ ಅಷ್ಟೊಂದು ಸರಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಕಿತ್ತೋಗಿರೋ ಕಾಲ್ಗುಣದಿಂದನೇ ಹಂಗೆಲ್ಲ ಆಗಿದ್ದು. ಅದೇ ನಾನೇನಾದ್ರೂ ಮದುವೆ ಮಾಡ್ಕೊಂಡು ಬಂದಿದ್ರೆ ಟಾಪ್ ಆಗಿರ್ತಾ ಇದ್ದ ಶಿವು. ನಿನ್ನೊಂದು ತೊಳ್ನ ಕಟ್ಕೊಬಿಟ್ಟು ಪಾಪ ಹೆಂಗಾಗೋಗ್ಬಿಟ್ಟವನೆ. ನಾನು ಶಿವನ ಇಷ್ಟಪಟ್ಟಿದ್ದೆ, ಅವ್ನು ಸ್ಮಾರ್ಟಾಗೆ ಎಲ್ಲ ಚೆನ್ನಾಗಿದ್ದ. ಏನು ಮಾಡ್ತೀಯಾ, ಈಗೆಲ್ಲ ಲಾಸ್ ಮಾಡ್ಕೊಂಡ್ಬಿಟ್ಟವನೆ. ಆದ್ರೂ ಏನೋ ಒಂಥರ ಶಿವ ಒಂಥರ ಅಟ್ರಾಕ್ಟಾಗಿ ಚೆನ್ನಾಗವನೆ. ತುಂಬ ಟ್ಯಾಲೆಂಟೆಡ್ ಪರ್ಸನ್ ಅಲ್ವಾ. ಇವತ್ತೆಲ್ಲ ನಾಳೆ ಏನಾದ್ರೂ ಸಾವುಕಾರ ಆಗೋಯ್ತಾ ನೀನು ಅಂತ ಹೇಳ್ಬಿಟ್ಟು ನನಗೂ ಎಲ್ಲೋ ಒಂದು ಮೂಲೆಗೆ ಆಸೆ. ಅದೇನು ಹುಡುಕಿರಣಪ್ಪ, ಅದೇನು ಒಬ್ರಿಗೊಬ್ರಿಗೆ ಹುರ್ಕೊಂಡು ಸಾಯ್ತಾರೋ. ಇವಳಾದ್ಮೇಲೆ ಅವಳಾದ್ಮೇಲೆ ಇವಳು. ನನಗಂತೂ ಇವ್ರ ಕಾಟ ಅಂತೂ ತಡ್ಕೊಳಕ್ಕಾಯ್ತಿಲ್ಲ ನೋಡು. ಇವ್ನ ಮಕ್ಕ ಮುಚ್ಚ. ಅಲ್ಲ ಇವಳು ಯಾಕೆ ಬಂದಿಲ್ಲಿಗೆ? ಮದುವೆ ಕ್ಯಾನ್ಸಲ್ ಆದಮೇಲೆ ಮತ್ತೇನಕ್ಕೆ ಬರಬೇಕಿತ್ತು ಇವಳಿಗೆ? ಇವಳು ಪಟಾಕನು ಸರಿಯಾಗವಳೆ. ಏನು ಮಾತಾಡೋಕ್ಕೆ ಗೊತ್ತಿಲ್ಲ ಬಿಡು ನನಗೆ. ನೋಡೆ, ನನ್ನ ಇಷ್ಟ, ನನ್ನ ಗಂಡನ ಜೊತೆ ನಾನು ಬಾಳ್ತಾ ಇದ್ದೀನಿ. ಅದನ್ನ ಕಟ್ಕೊಂಡು ನಿಮ್ಗೇನೆ ಆಗಬೇಕು? ಇಲ್ಲಿಗಾನ ಬರೋ ಅವಶ್ಯಕತೆ ಇಲ್ಲ. ಇದು ಗುಡಿಸ್ಲೋ ಇದು ನನ್ನ ಮನೆ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ಈ ಗುಡಿಸ್ಲಂಗೆ ನಾನೇನು ಇರಬೇಕು ಅಂತ ಬಂದಿಲ್ಲ ನೋಡು. ನಿನ್ಗೆ ಒಂದೇ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ನಾನಿರೋಳು ಒಬ್ಬಳೇ ಮಗಳು, ಸರಿನಾ? ನಾನು ಶಿವು ಹತ್ರ ಒಂದು ಆಫರ್ ಇರ್ತೀನಿ. ಏನು ಅಂತ ಹೇಳಿದ್ರೆ, ಶಿವು ಏನಾದ್ರೂ ನನ್ನ ಮದುವೆ ಮಾಡ್ಕೊಂಡ್ರೆ ನಮ್ಮನೆಗೆ ಕರ್ಕೊಂಡು ಇರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವನಿಗೆ ಬಿಸ್ನೆಸ್ ಐಡಿಯಾ ಎಲ್ಲನೂ ತುಂಬ 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 ಚೆನ್ನಾಗಿ ಗೊತ್ತು. ನಮ್ಮ ಅಪ್ಪನೂ ಅದೇ ಹೇಳ್ತಾ ಇದ್ರು, ಶಿವುಗೆ ಬಿಸ್ನೆಸ್ ಐಡಿಯಾ ತುಂಬ ಐತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮನೆಗೆ ಬಂದ್ಬಿಟ್ಟು ನಮ್ಮ ಹತ್ರನೂ ಸ್ವಲ್ಪ ದುಡ್ಡೈತೆ. ಹೆಂಗೋ ಅದನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಹೆಂಗೋ ಒಂದು ಒಳ್ಳೆ ಬಿಸ್ನೆಸ್ ಮಾಡಿಬಿಟ್ಟು ನಾನು ಶಿವು ಚೆನ್ನಾಗಿರ್ತೀವಿ. ಒಂದು ಹೆಂಡತಿ ಹತ್ರ ಬಂದ್ಬಿಟ್ಟು ಮಾತಾಡೋ ಮಾತಾ ಇದು? ನೀನೇನು ಬಂದ್ಬಿಟ್ಟು ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು? ಅವನು ನನ್ನ ಗಂಡ, ನನ್ನ ಮದುವೆ ಮಾಡ್ಕೊಂಡವನೇ. ಅದಕ್ಕೆ ನಾನು ಅವನು ಜೊತೆಗಿರೋದು. ನೀನು ಎಷ್ಟು ಚೆನ್ನಾಗಿದ್ರು ನೀನು ಈ ಗುಡಿಸ್ಲನಾಗ ಏನು ಚೆನ್ನಾಗಿರ್ತೀಯ? ನೋಡು, ನೀನೇನು ಚೆನ್ನಾಗಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡೆ, ಸುಮ್ಮನೆ ಯಾಕೆ ಪಾಪ ಶಿವಗುನು ಗುಳಾಡ್ಕೊಂಡು ಹಳೆ ಮನೆಗೆ ಇರಬೇಕು. ನೀನು ಗುಳಾಡ್ಕೊಂಡು ಮನೆಗಿರ್ತೀಯ. ನಿನ್ಗೊಂದು 5 ಲಕ್ಷ ಕೊಡ್ತೀನಿ, ತಗೊಂಡು ಸುಮ್ಮನೆ ನೀನು ಪಾಡು ನಿಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು 5 ಲಕ್ಷನ ಕೊಟ್ಬಿಟ್ಟು ನಿಮ್ಮ ಅಮ್ಮ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಜೊತೆ ಸೆಟ್ಲ್ ಆಗೋಗ್ಬಿಡು, ಸರಿನಾ? ನೋಡೆ, ನಮ್ಮ ಮನೆಗೂ ಏನು ಕಮ್ಮಿ ಇಲ್ಲ, ನಮ್ಮ ಮನೆಗೂ ಚೆನ್ನಾಗೇನಿ ಅವರೇ. ನಾನು ಅವರು ಅದು ಕೈ ಕೆಳಗಡೆ ಬಾಳದ್ ಬೇಡ ಅಂತಾನೆ ಕೂಳು ನೀರು ಇಲ್ದಿದ್ರು ಪರವಾಗಿಲ್ಲ ಅಂತ ನನ್ನ ಗಂಡನ ಜೊತೆ ಬಾಳ್ತಾ ಇರೋದು. ನೋಡು, ನೀನು ಕೂಡ 5 ಲಕ್ಷ ನೀನೇ ಮಾಡಿಕೊಂಡು ಹಾಳು ಬಿದ್ದೆಲ್ಲ ನಾವು ಹೋಗು. ಅದಕ್ಕೆ ನನಗೆ ಯಾಕೆ ಹೇಳ್ತೀಯಾ? ನಾನು ನನ್ನ ಗಂಡನ ಜೊತೆ ಬಾಳ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ನನ್ನ ಗಂಡನ ಜೊತೆ ಬಾಳ್ತೀನಿ. ಕಷ್ಟನೋ ಸುಖನೋ ಅದು ಏನೋ ಗೊತ್ತಿಲ್ಲ ನನಗೆ. ಏನಾಯ್ತದೋ ಮುಂದಕ್ಕೆ ಅದೆಲ್ಲ ನನಗೆ ಬೇಕಿಲ್ಲ. ನಾನಂತೂ ನನ್ನ ಗಂಡನ ಜೊತೆ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಾಳ್ತೀನಿ. ನೀನು ಕೂಡ 5 ಲಕ್ಷಕ್ಕೆ ಆಸೆ ಪಟ್ಬಿಟ್ಟು ಬಿಟ್ಟೋಕೆ ನಾನು ಮೊದಲು ಪಟಾಕ ಅಲ್ಲ, ಈಗ ಬದಲಾಗಿರೋಳು ನಾನು, ಸರಿನಾ? ಮೊದಲು ಥರ ಇದ್ದಿದ್ರೆ ನೀನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಉಗಿದ್ ಬಿಟ್ಟು ಹೋಯ್ತಾ ಇದ್ದೆ. ಆದರೆ ನಾನು ಮೊದಲು ಥರ ಇಲ್ಲ ಇವಾಗ. ನಾನು ಪೂರ್ತಿ ಬದಲಾಗಿದ್ದೀನಿ. ಸುಮ್ಮನೆ ಇಲ್ಲಿಂದ ಹೋದ್ರೆ ತುಂಬಾ ಚೆನ್ನಾಗಿರ್ತದೆ. ಅಬ್ಬಾ ಹೆಂಡ್ತಿ, ಮೆಚ್ಕೊಬಿಟ್ಟೆ ನಿನ್ನ. ಹಾಟೇ ಒಂಥರ ಆಗೋಗ್ಬಿಡ್ತು ನನಗಂತೂ. ದುಡ್ಡು ಕೊಡ್ತೀನಿ ಅಂದ್ರೂ ಗಂಡನ ಬಿಡಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ನಿಜವಾಗ್ಲೂ ಬದಲಾಗಿದೆಯಾ ಇಲ್ಲ ಬದಲಾಗಿರೋ ಥರ ನಾಟಕ ಮಾಡ್ತಾ ಇದೆಯಾ? ಅದು ಗೊತ್ತಾಯ್ತಿಲ್ಲ ನನಗೆ. ಗೊತ್ತಾಗ್ತದೆ ಮುಂದೆ ಎಲ್ಲ ಗೊತ್ತಾಗ್ತದೆ. ಒಂದೇ ದಿನಕ್ಕೆ 2 ದಿನಕ್ಕೆ ನಿನ್ನ ಅಳಿಯೋಕ್ಕಾಗಲ್ಲ ಅಲ್ವಾ? ದುಡ್ಡು ಕೊಡ್ತೀನಿ ಅಂತಂದ್ರೂ ಬೇಡ ಅಂತ ಹೇಳ್ತಾ ಇದೆಯಾ ಅಂದರೆ ಒಂಚೂರು ನಂಬ್ತೀನಿ. ಇನ್ನೂ ಉಳಿದಿರೋ ತುಂಬ ಐತೆ. ನೀನು ನಿಮ್ಮ ಊರರ ಹತ್ರ ಎಲ್ಲನೂ ಸಾವುಕಾರರು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟೈತೆ ನಿಮ್ಮ ಅಮ್ಮ ಎಲ್ಲನೂ. ನೋಡೆ, ಹೀಗೆ ಸುಮ್ಮನೆ ಮರ್ಯಾದೆಗೆ ನಿನ್ನ ಗಂಡನ ಬಿಟ್ಕೊಟ್ಟೋದ್ರೆ ತುಂಬ ಚೆನ್ನಾಗಿರ್ತೈತೆ. ಇಲ್ಲಾಂದರೆ ನಿಮ್ಮ ಊರವ್ರಿಗೆ, ನಿಮ್ಮ ಅತ್ತಿಗೆಗೆ, ನಿಮ್ಮ ಅಣ್ಣಂಗೆ ಎಲ್ರಿಗೂ ಹೇಳಿ ನಾನೇನೆ ನೀನು ಬಡವಿ, 3 ತೂಟಕ್ಕಲ್ಲ ಒಂದು ತೂಟಕ್ಕೂ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮಾನ ಮರ್ಯಾದಿನ ಕಳಿತೀನಿ. ಈಗ 2ರಾಗೆ ಯಾವ ಚಾಯ್ಸ್ ಮಾಡ್ಕೊಂತೀಯಾ? 3 ಬಿಟ್ಬಿಟ್ಟು ಮರ್ಯಾದೆ ಕಳ್ಕೊಂತೀಯಾ? ಇಲ್ಲ ಅಂತ ಹೇಳಿದ್ರೆ ಮರ್ಯಾದೆಗೆ ಶಿವನ್ ಬಿಟ್ಟು ಹೋಗ್ತೀಯಾ? ನೋಡು, ನೀನೇನಾದರೂ ಹೇಳ್ಕ. ನಿನ್ನ ಬುದ್ಧಿ ಅಂಥದ್ದು ಅಂತ ಗೊತ್ತಾದ್ಮೇಲೆ ನನ್ನ ಸಾವುಕಾರು ಬಡವರು ಅನ್ನೋದೆಲ್ಲ ಲೆಕ್ಕ ಇಕ್ಕೊಳ್ಳಲ್ಲ, ಸರಿನಾ? ನೀನು ಯಾರ ಹತ್ರ ಏನಾದರೂ ಹೇಳ್ಕ, ನನಗೇನು ಕಡಿಮೆ ಆಗಲ್ಲ. ನನಗೆ ಗೊತ್ತು ಹೆಂಗೆ ಬಾಳ್ಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ, ಕಾಫಿಗೆ ಸಕ್ಕರೆ ಆದರೂ ಆಯ್ತಾ, ಕಾಫಿ ಪುಡಿ ಆದರೂ ಇಲ್ವಾ? ಎಲ್ಲಿರ್ತದೆ ಪಾಪ ನಿಮ್ಮ ಮನೆಗಲ್ವಾ? ಏನೋ ಅಯ್ಯೋ ಪಾಪ ಹುಡುಗಿ ಕಷ್ಟಪಡ್ತಾವಳೆ, ಒಂದು 5 ಲಕ್ಷ ಕೊಟ್ಬಿಟ್ಟು ಒಳ್ಳೇದು ಮಾಡೋಣ ಅಂತ ಅನ್ಕೊಂಡು ಬಂದೆ. ಬರಲ್ಲ ಅಂತ ನೀನು ಹೇಳಿದ್ಮೇಲೆ ಬೇಡ ಬಿಡು. ನೀನು ಯಾಕೆ ಬಂದೆ ಇಲ್ಲಿಗೆ? ಓಹೋ ಶಿವು, ಅಯ್ಯೋ ಬರಬೇಕು. ನಿಮ್ಮಮ್ಮ ನನ್ನ ಸೊಸೆ ಇವಳೇನೆ, ನಿನ್ನ ಅವಶ್ಯಕತೆ ಇಲ್ಲ ಅಂತ ನನ್ನ ಮನೆಯಿಂದ ಉಗುತಿ ಈಚೆ ಕಡಿಕಾಕ್ತು. ಉಗುತಿ ಈಚೆ ಕಡಿಕಾಕಿದ್ಮೇಲೆ ನೀನು ಅದೇ ಸ್ಟ್ಯಾಂಡರ್ಡ್ ಆಗಿರ್ಬೇಕಿತ್ತಲ್ವಾ?
ನೋಡ್ದಾ ಈ ದರಿದ್ರದೊಳನ ಮನೆ ಕರೆಸ್ಕೊಂಡು ನೀನ್ ಪ್ರಾಪರ್ಟಿನ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಛೇ 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 ಛೇ, ನನ್ಗಂತೂ ಕೇಳಿ ತುಂಬಾನೇ ಬೇಜಾರಾಯ್ತು. ಅದಕ್ಕೆ ಹೇಳ್ತಾ ಇದೀನಿ, ಇವಳನ್ನ ಬಿಟ್ಬಿಟ್ಟು ನನ್ನ ಜೊತೆ ಬಾ. ನೀನು ಕೋಟ್ಯಾಧೀಶ್ವರನೇ ಆಗ್ಬಿಡ್ತೀಯ ನನ್ನ ಜೊತೆ ಬಂದ್ರೆ. ನಾನು ಅದೃಷ್ಟ ಲಕ್ಷ್ಮಿ ಅಂತ ಯಾವಾಗ ನಮ್ಮಪ್ಪ ಹೇಳ್ತಾ ಇರ್ತಾರೆ. ಅಯ್ಯೋ ಇವನೇನಾದ್ರೂ ಹೂ ಅಂದ್ಬಿಡ್ತಾನ. ಹೂ ಅಂದ್ಬಿಟ್ರೆ ನನ್ನ ಕತೆ ಗೋವಿಂದ, ಮತ್ತೆ ಬೀದಿಗೆ ಬರ್ಬೇಕಾಗ್ತೈತೆ. ಬೇಡ 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 ಬೇಡ, ಹೂ ಅಂತ ಮಾತ್ರ ಅನ್ಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡೋ ನಾನು ನಿಂತರ ಅಲ್ಲ, ಒಬ್ಬನ ಇಷ್ಟಪಟ್ಟು ಅವನು ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದು, ಆ ಥರ ಬುದ್ಧಿ ನನಗೆಲ್ಲ ಇಲ್ಲ. ಕಟ್ಕೊಂಡಿದ್ದೀನಿ. ಅವಳು ನನ್ನ ಕಷ್ಟ ಅಂತ ಗೊತ್ತಿದ್ರು ಜೊತೆಗೆ ಅವಳ ಜೊತೆಗಿರೋ ತನಕ ನಾನು ಇಲ್ಲೇ ಇದೇ ಮನೆಗೆ ಇರ್ತೀನಿ, ಸರಿನಾ? ಇವತ್ತು ಕಷ್ಟ ಇರ್ಬೋದು, ನಾಳೆಗೆ ಸುಖನೂ ಬರ್ಬೋದು, ಅದೆಲ್ಲ ಹೇಳೋಕ್ಕಾಗಲ್ಲಲ್ವಾ? ನೀನು ಅದೇನೋ ಹೇಳ್ಕೊಂಬಿಟ್ಟು ಬರ್ತೀನಿ ಅಂತಂದಲ್ಲ, ಹೇಳ್ಕೊಂಬಿಟ್ಟು ಬಾ. ನೀನು ಹೇಳ್ಕೊಂಬಿಟ್ಟು ಬಂದರೆ ತಾನೇ ಗೊತ್ತಾಗೋದು ಅವ್ರ ನಿಜ ರೂಪ ಏನು ಅಂತ ಹೇಳ್ಬಿಟ್ಟು. ದಯವಿಟ್ಟು ನೀನು ಹೋಗ್ಬೋದು. ಹಾಂ, ಇನ್ನೊಂದ್ಸಲ ಮನೆ ಹತ್ರ ಬಂದರೆ ಚೆನ್ನಾಗಿರಲ್ಲ. ಏನೋ ಪ್ರೀತಿಯಿಂದ ಹೇಳ್ದೆ ನಾನು, ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಏನು ಮಾಡ್ತೀಯಾ? ನೀನು ಇದೇ ಮನೆಗೆ ಸಾಯ್ಬೇಕು ಅಂತ ಬರೆದಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಂ, ನೀನು ಊರು ತುಂಬ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ಯಲ್ವಾ? ನಾನು ಸಾವುಕಾರನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾಳೆ ನಿಮ್ಮ ಅತ್ತಿಗೆಗೆ ನಿಮ್ಮ ಊರವ್ರಿಗೆಲ್ಲ ನೀನು ಎಂಥವ್ರನ್ನ ಮದುವೆ ಮಾಡ್ಕೊಂಡಿದ್ಯಾ, ಎಂಥ ಮನೆಗಿದ್ಯಾ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಬಿಟ್ಟು ಬರ್ತೀನಿ. ನೀನೇನಾದರೂ ಮಾಡ್ಕ, ನನಗೇನು ಬೇಜಾರಿಲ್ಲ. ನೀನು ಇಲ್ಲ ಹೋಗ್ತೀಯಾ, ಈಗ ಹೋಗಲ್ವಾ? ಹಾಂ, ಅಯ್ಯೋ ಶಿವು, ಹೋಗದೆ ಇನ್ನೇನು ಮಾಡಲಿ, ಹೋಗ್ತೀನಿ ಬಿಡು. ಎಂಟಿ, ನಿನಗೆ ಬೇಜಾರಾಗ್ತಾಯ್ತಾ? ಇಲ್ಲ ಇಲ್ಲ ಇಲ್ಲ, ಏನೂ ಬೇಜಾರಾಗ್ತಿಲ್ಲ. ಗಂಡ 500 ರೂಪಾಯಿ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ಹಂಗೆ ಹಿಂಗೆ ಅಂತ ನಿಂಗೇನು ಬೇಜಾರಾಗ್ತಾ ಇಲ್ವಾ? ಏನು ಮಾಡೋಣ, ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ಪರವಾಗಿಲ್ಲ ಬಿಡಿ, ನೋಡೋಣ. ಏನೋ ಒಂದು ಮಾಡಿದ್ರಾಯ್ತು, ಏನೋ ಒಂದು ಜೀವನಕ್ಕೇನೋ ಒಂದು ಮಾಡೋಣ. ಇವತ್ತು ಗಡ್ಗಿಗಂತೂ ಎಲ್ಲ ಐತೆ, ಏನು ಚಿಂತೆ ಇಲ್ಲ, ಪರವಾಗಿಲ್ಲ. ತುಂಬಾ ಬದಲಾಗಿದೆಯಾ ನೀನು, ಮೊದಲು ಥರ ನೀನು ಇಲ್ಲ ಅಂತ ನನಗೆ ಅನ್ನಿಸ್ತೈತೆ. ಇದೇ ಥರ ಇದ್ದರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಹಾಂ, ಸದ್ಯ ಅವಳು ದುಡ್ಡು ಕೊಡ್ತೀನಿ ಅಂದ್ರೂ ಮನೆಯೊಳಗೆ ಆಗ್ಬೋದು ಅಂತ ಗೊತ್ತಿದ್ರು ನೀನು ಹೋಗ್ಲಿಲ್ವಲ್ಲ ಶಿವು, ಇದ್ರಾಗೆ ಗೊತ್ತಾಗ್ತೈತೆ ನೀನು ಎಷ್ಟು ಒಳ್ಳೆಯವನು ಅಂತ ಹೇಳ್ಬಿಟ್ಟು. ಅದೇನೋ ದುಡ್ಡನಾಗಿರೋರು ನೋಡೋಕ್ಬೋದು, ಆದರೆ ಒಳ್ಳೆಯವ್ರನ್ನಂತೂ ಹುಡ್ಕೋಕ್ಕಾಗಲ್ಲ ಅಂತ ಯಾವಾಗೂ ನಮ್ಮ ಅಪ್ಪ ಹೇಳ್ತಾ ಇದ್ರು. ಅದಂತೂ ನಿಜನೇ. ಅವಳು ದುಡ್ಡನಾಸೆಗೆ ನೀನು ಹೋಗ್ಬೋದಿತ್ತು, ಆದರೆ ನೀನು ಹೋಗಲೇ ಇಲ್ಲ. ಹೆಂಗೋ ಕಷ್ಟನೋ ಸುಖನೋ ಇದ್ರಾಗೇನೆ ತುಂಬ ಚೆನ್ನಾಗೈತೆ. ನಾವಿನ್ನೂ ಸರಿಯಾಗಿ ಸಂಸಾರನೇ ಶುರು ಮಾಡಿಲ್ಲ, ಆದರೂ ಪರವಾಗಿಲ್ಲ. ನನಗೆ ಗೊತ್ತು ಮುಂದೆ ನಾವಿಬ್ರು ಚೆನ್ನಾಗಿರ್ತೀವಿ ಅಂತ. ಅದಕ್ಕೆ ನಮ್ಮ ಅತ್ತೆ ಮನೆಗೆ ಬಂದ್ಬಿಟ್ಟವಳೆ, ಮಗಳು ಸಾವುಕಾರ ಮನೆಗೆ ಹೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಬೀಗಿದ್ದೆ. ನನಗಂತೂ ಸಹಿಸಕ್ಕೆ ಆಯ್ತಾ ಇಲ್ಲ. ಅಯ್ಯಮ್ಮ ಬೀಗದನ್ನಂತೂ ಕೇಳಿಸ್ಕೊಳ್ಳೋಕ್ಕೆ ಆಯ್ತಿಲ್ಲ. ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಐಶು. ನೀನು ನನ್ನ ಆಜ್ಞೆ ಆಗಿರ್ಬೋದು, ನೀನು ನನಗಿನ್ನ ಚೆನ್ನಾಗಿದ್ಯಾ, ಆದರೆ ನನಗೆ ಯಾವುದೇ ಕಾರಣಕ್ಕೂ ಯಾವುದು ಬೇಜಾರಿಲ್ಲ ಕಣೆ. ನನಗೆ ನನ್ನ ಆಜ್ಞೆ ಚೆನ್ನಾಗೋಳಲ್ಲ ಬಿಡಪ್ಪ, ಎಲ್ಲೋ ಒಂದು ಹತ್ರ ಚೆನ್ನಾಗಿರಲಿ ಅಂತ ಅನ್ಕೋತೀನಿ. ಆದರೆ ನೀನು ಬರ್ತಾ ಅದೇನೋ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತ ಹೇಳ್ತಾರಲ್ಲ, ಹಂಗೆ ಕತ್ತೆ ಆಗ್ತಾ ಇದೆಯಾ ನೀನು? ಈಗ ಯಾಕೆ ಹಿಂಗೆ ಆಡ್ತಾ ಇದೆಯಾ? ನೀನು ಆದ್ನಿ ತಾನೆ, ನಿಮ್ಮನೆಗೇನು ಬರೋಲ್ವಲ್ಲ, ಎಲ್ಲೋ ಒಂದು ಮೂಲೆಗೆ ಚೆನ್ನಾಗಿರಲಿ ಬಿಡು. ಹಾಂ, ಅದಕ್ಕೆ ನೀನು ಯಾಕೆ ಹೊಟ್ಟೆ ಉರಿ ಪಟ್ಕೊಂತೀಯ? ಈಗ ನೋಡಿ ನೀನು ನೋಡಿ ನಾನು ಯಾವತ್ತಾದ್ರೂ ಹೊಟ್ಟೆ ಉರಿ ಪಟ್ಕೊಂಡಿದ್ದೀನ? ಹಂಗಲ್ಲ ಅದಕ್ಕೆ, ನನ್ನ ಮನೆಗೆ ಎಷ್ಟೆಲ್ಲ ಅಯ್ಯೋ ಅನ್ಸಿದ್ಲು, ಎಷ್ಟೆಲ್ಲ ಗೋಳಾಡ್ಸಿದ್ಲು ಗೊತ್ತಾ ನಿಮಗೆ? ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದಂತೆ, ಒಡೆಯೋದಂತೆ, ಬಡಿಯೋದಂತೆ, ಎಷ್ಟೆಲ್ಲ ಕಾಟ ಕೊಟ್ಬಿಟ್ಲು ಗೊತ್ತಾ ಅವಳು. ಇವತ್ತು ಅವಳು ಚೆನ್ನಾಗವಳೆ ಅಂದರೆ ನನಗಂತೂ ಸಹಿಸಕ್ಕಾಯ್ತಿಲ್ಲ. ಈಗ ಸಹಿಸಕ್ಕಾಗ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಹಾಂ, ಏನು ಮಾಡ್ತೀಯ ಹೇಳು? ಅವ್ಳ ಪಾಟ್ಗಳು ಚೆನ್ನಾಗಿರ್ಲಿ ಬಿಡು. ನಾದ್ನಿ ಚೆನ್ನಾಗವ್ರೆ ಅಂದರೆ ಸದ್ಯ ನಮ್ಮನ್ನು ಕೇಳಕ್ಕೆ 10 ರೂಪಾಯಿ ಕೇಳಕ್ಕೆ ಬರಲ್ವಲ್ಲಪ್ಪ ಅಂತ ನಾವು ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ನೀನು ಯಾಕೆ ಈ ಥರ ಆಡ್ತಾ ಇದೀಯಾ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವಳು ನನಗೆ ಎಷ್ಟು ಕಾಟ ಕೊಟ್ಟವಳು ಅಷ್ಟು ಕಾಟನ ನಾನು ಕೊಡಬೇಕು ಅವಳಿಗೆ. ಬೀದಿ ಅಲಿಬೇಕಾದ್ರೆ ನಾನಂತೂ ಖುಷಿಯಾಗಿದ್ದೆ ಅವಳು ಬೀದಿ ಅಲಿಯೋದು ನೋಡ್ಬಿಟ್ಟು. ಆದರೆ ಇವಾಗ ಅವಳು ಚೆನ್ನಾಗಿರೋದು ನೋಡ್ಬಿಟ್ಟು ದೇವಣೆ ನಂಗೆ ಸಹಿಸಕ್ಕಾಗ್ತಾ ಇಲ್ಲ. ಒಂಥರ ಹೊಟ್ಟೆ ಎಲ್ಲನೂ ಹಂಗೆ ಹೆಂಗೆಂಗೋ ಆಯ್ತಾಯ್ತು ನನಗಂತೂ. ಅದ್ರ ಬೇರೆ ನಮ್ಮ ಮತ್ತೆ ಬಂದ್ಬಿಟ್ಟವಳ 2 ಕಾರವೇ, ದೊಡ್ಡದಾಗಿ 2 ಮನೆಯವೇ, ಪ್ಯಾಡ್ನಾಗ ಒಂದೈತೆ, ಊರಾಗ ಒಂದೈತೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರೆ ನನಗಂತೂ ಸಾಯಿಸ್ಬಿಡ ನನ್ನಷ್ಟು ಇಟ್ಬತ್ತೈತೆ. ನನ್ನ ಗಂಡಂಗೂ ಇವಾಗ ತೊಂಗಿ ಮೇಲೆ ಪಿರುತಿ ಉಕ್ಕಿ ಹರಿತೈತೆ, ನನ್ನ ಮೇಲೆ ಎಂಥದೂ ಇಲ್ಲ. ಈಗ ನಮಗಿನ್ನ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕೊಬ್ಬು ಜಾಸ್ತಿ. ಐಶೋ, ಅಯ್ಯೋ ನಿನಗೇನು ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ಅವಳು ಮಾಡಿದ್ಲು ಅಂತ ನೀನು ಮಾಡ್ತೀಯಾ? ಅವಳೇನೋ ತಿಂದ್ಲು ಅಂತ ನೀನು ತಿಂತೀಯಾ? ಅಯ್ಯೋ, ಅವಳು ಮಾಡಿದ್ದು ಅವಳಿಗೆ ದೇವ್ರು ನೋಡ್ಕೊಂತಾನೆ, ನೀನು ಮಾಡಿದ್ದು ನಿನಗೆ ದೇವ್ರು ನೋಡ್ಕೊಂತಾನೆ. ನೀನು ಬಿಟ್ಬಿಟ್ಟು ಇವಾಗ ಅವಳು ಸವಾಸನೆ ನೀನು ಬಿಟ್ಬಿಟ್ಟು ನಿನ್ನ ಪಾಡು ನೀನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋದು ನೋಡು. ನಿಮ್ಮ ಅತ್ತೆ ಬಂದವಳೆ ಮರ್ಯಾದೆಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಯ್ತಾಳೆ. ಈಗ ನನಗೂ ನಿಮ್ಮ ಅಮ್ಮ ಐತೆ, ನಿಮ್ಮ ಅಮ್ಮನೇ ನನಗೆ ಅತ್ತೆ. ನಾನು ಏನೋ ಕಷ್ಟನ ಸುಖನ ಜೊತೆಗಿಲ್ವಾ, ಹಂಗೆ ಚೆನ್ನಾಗಿರ್ಬೇಕು ಜೊತೆಗೆ ನೆನೆಯ. ಸರಿ, ನಾನು ಹೊಲದ ಕಡೆಗೆ ಹೋಯ್ತೀನಿ, ಟೇಮ್ ಆಯ್ತದೆ. ಅದಕ್ಕೆ ನಿಮ್ಮ ಥರ ವೇದಾಂತ ಹೇಳೋರ್ಗೆ ಹೋಗಿ ಹೇಳಿದ್ನಲ್ಲ, ಏನು ಪ್ರಯೋಜನ ಇಲ್ಲ. ನಿಮ್ಮಂಥ ವೇದಾಂತ ಹೇಳೋರ್ಗೆ ಹೇಳೋದು. ಅವಳು ಚೆನ್ನಾಗವಳೆ ಅಂದರೆ ಸಹಿಸಕ್ಕಾಯ್ತಿಲ್ಲ. ಪರವಾಗಿಲ್ಲ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಒಂದು ಕೈ ನೋಡ್ಕೊಂತೀನಿ. ಏನು ಅವಳು ಹಂಗೆ ಇದ್ಬಿಡ್ತಾಳ, ನೋಡೋಣ ಬಿಡು.